ಬದುಕಿದ್ದಾಗ ಇರಲು ಸ್ವಂತ ಸೂರಿಲ್ಲ, ಸತ್ತ ಮೇಲಾದರೂ ನೆಮ್ಮದಿಯಿಂದ ಮಲಗಲು ಆರಡಿ ಜಾಗವಿಲ್ಲ. ಗ್ರಾಮಸ್ಥರ ಈ ದಯನೀಯ ಸ್ಥಿತಿಗೆ ಕಾರಣವಾಗಿದ್ದು ಪಕ್ಕದ ಜಮೀನ್ದಾರರ ಒತ್ತುವರಿದಂತೆ. ಕಂದಾಯ ಇಲಾಖೆ ಕೊಟ್ಟ ಸ್ಮಶಾನದ ಜಾಗವನ್ನೇ ನುಂಗಿದ್ದ ಒತ್ತುವರಿದಾರರ ವಿರುದ್ಧ ಇಡೀ ಗ್ರಾಮವೇ ಯುದ್ಧ ಸಾರಿದೆ. ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಒಟ್ಟಾಗಿ ನಡೆಸಿದ ಆ ಮಹಾ ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹರಪನಹಳ್ಳಿ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿ ಸ್ಮಶಾನದ ಜಾಗಕ್ಕಾಗಿ ಬಿಗ್ ಫೈಟ್. ಜೆಸಿಬಿಗೆ ಅಡ್ಡ ಮಲಗಿದ ಒತ್ತುವರಿದಾರ ಮಹಿಳೆ, ಎಳೆದೊಯ್ದ ಗ್ರಾಮಸ್ಥರು. ಕೊನೆಗೂ ಚೌಡಾಪುರ ಗ್ರಾಮ 4 ಎಕರೆ ಸ್ಮಶಾನದ ಜಾಗ ಒತ್ತುವರಿಯಿಂದ ಮುಕ್ತ. ಒತ್ತುವರಿ ತೆರವು ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆಗಿಳಿದ ಗ್ರಾಮಸ್ಥರು. ಒತ್ತುವರಿ ತೆರವು ಮಾಡಲು ಮುಂದಾದ ಕಂದಾಯ ಅಧಿಕಾರಿಗಳು. ಜೆಸಿಬಿ ಮುಂದೆ ಕುಳಿತು ಜಗಳ ತೆಗೆಯುತ್ತಿರೋ ಒತ್ತುವರಿದಾರ ಮಹಿಳೆ. ಮತ್ತೊಂದೆಡೆ ರೊಚ್ಚಿಗೆದ್ದು ಆಕೆಯನ್ನ ಎಳೆದುಕೊಂಡು ಹೋಗ್ತಿರೋ ಹಳ್ಳಿಯ ಹೆಣ್ಣು ಮಕ್ಕಳು. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿ. ಹೌದು, ಗ್ರಾಮಕ್ಕೆ ಸ್ಮಶಾನದ ಜಾಗವಿಲ್ಲದ ಕಾರಣ ಚೌಡಾಪುರ ಗ್ರಾಮಸ್ಥರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ದರು. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಕಂದಾಯ ಅಧಿಕಾರಿಗಳು ಸರ್ವೆ ನಂಬರ್ 103/A1ರಲ್ಲಿ ಸುಮಾರು 4 ಎಕರೆ ಸರ್ಕಾರಿ ಜಮೀನನ್ನು ಸ್ಮಶಾನಕ್ಕಾಗಿ ಗುರುತಿಸಿದ್ದರು. ಆದರೆ ಕಂದಾಯ ಇಲಾಖೆ ಜಾಗ ಕೊಡುವಷ್ಟರಲ್ಲಿ ಪಕ್ಕದ ಜಮೀನಿನ ಮಾಲೀಕರು ಇಡೀ 4 ಎಕರೆ ಸ್ಮಶಾನದ ಜಾಗವನ್ನೇ ಒತ್ತುವರಿ ಮಾಡಿಕೊಂಡಿದ್ದರು. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಇಂದು ತೀವ್ರ ಪ್ರತಿಭಟನೆ ನಡೆಸಿದ್ದು, ಯಾರಾದರೂ ಸಾವನ್ನಪ್ಪಿದರೆ ಕೆರೆ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕಾದ ದುಸ್ಥಿತಿ ಇದೆ. ಕೆರೆಯ ನೀರು ಹೆಚ್ಚಾದರೆ ಸಮಾಧಿ ಎಲ್ಲಿದೆ ಎನ್ನುವುದು ಕೂಡ ಗೊತ್ತಾಗುವುದಿಲ್ಲ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಸ್ಮಶಾನಕ್ಕೆ ಮೀಸಲಿಟ್ಟ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದು ಎಷ್ಟು ಸರಿ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಸರ್, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಲಕ್ಷ್ಮೀಪುರ ಪಂಚಾಯತಿ ಚೌಡಾಪುರ ಗ್ರಾಮವಾಗಿದ್ದು, ನಮಗೆ ಸ್ಮಶಾನ ಇಲ್ಲಿವರೆಗೂ ಇಲ್ಲದ ಕಾರಣ ನಾವು ಸರ್ಕಾರಕ್ಕೆ ಸ್ಮಶಾನ ನಮಗೆ ಬೇಕಂತೇಳಿ ಅರ್ಜಿಯನ್ನು ಸಲ್ಲಿಸಿರ್ತೇವೆ. ಅವರು ಬಂದು ಒಂದು 103/A ಸರ್ವೆ ನಂಬರ್ನಲ್ಲಿ ವಿ ಅವರು ಬಂದು ಒಂದು ಸರ್ವೆ ಮಾಡಿಸಿರ್ತಾರೆ. ಆ ಜಮೀನಿನ ಪಕ್ಕ ಇರ್ತಕ್ಕಂಥ ಈ ಪಟ್ಟದಾರರು ಈಗ 2 ವರ್ಷದಿದ್ದನು ಒತ್ತುವರಿ ಮಾಡ್ತಾನೆ ಅದಾರ. ನಾವು ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ. ಅವರೇ ಬಂದು ಹೇಳಿದ್ರು ಇದು ಮಾಡ್ತಾರಲ್ಲ. ಅದಕ್ಕೆ ಇವತ್ತು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಧರಣಿ ಕುಂತಿರೋದ್ರಿಂದ ಈಗ ಅವರು ವಿ ಎ ಮತ್ತು RI ಅವರು ಬಂದು ಅದನ್ನು ಅದ್ಬಸ್ತ್ ಮಾಡೋಕ್ಕೆ ಅವ್ರಿಗೆ ಬಿಡ್ತಾಯಿಲ್ಲ. ಅಯ್ಯಮ್ಮ ಜಲಜಕ್ಷಮ್ಮ ಅಂತ ಹೇಳಿ, ಕಲಿಯೂರಪ್ಪ ಮತ್ತು ಜಲಜಕ್ಷಮ್ಮ ಅಂತ ಹೇಳಿ. ನಮಗೆ ಭಾಳ ಅಗತ್ಯತೆ ಇದೆ ಸರ್ ಸ್ಮಶಾನಕ್ಕೆ. ಸುಮಾರು 1000 ಜನ ಗ್ರಾಮ ಇದು, ಒಂದು 250 ಮನೆ ಇದೆ. ಇಲ್ಲಿವರೆಗೂ ಮೊದಲು ಕೆರೆಯಲ್ಲಿ ಮಾಡ್ತದೆ ಸರ್. ಈಗ ಭದ್ರಾ ಅಚ್ಚುಕಟ್ಟು ನೀರು ಬರೋದ್ರಿಂದ ಕೆರೆ ಫುಲ್ಲು ತುಂಬೋದ್ರಿಂದ ಅಲ್ಲಿ ಏನು ಮಾಡೋಕ್ಕಾಗ್ತಾಯಿಲ್ಲ ಸರ್. ನಮಗೆ ಭಾಳ ಅಗತ್ಯತೆ ಇದೆ. ಮತ್ತು ಸ್ಮಶಾನ ಮತ್ತು ಮುಂದೇನಾರ ಊರಿನ ಸಾಂಸ್ಕೃತಿಕ ಇದನ್ನು ಕಾರ್ಯಕ್ರಮ ಮಾಡೋಕ್ಕಾಗಲಿ, ಮಕ್ಕಳ ಆಟ ಆಡೋಕ್ಕಾಗಲಿ 4 ಎಕರೆ 90 ಸೆಂಟ್ ಜಾಗ ಇದೆ. ಇದನ್ನು ಸರ್ಕಾರದವರು ನಮಗೆ ದಯವಿಟ್ಟು ಮಾಡಿಕೊಡ್ಬೇಕಂತೇಳಿ ನಿಮ್ಮ ಮುಖಾಂತರ ಆಗ್ರಹ ಮಾಡ್ತೀವಿ. ಉಗ್ರ ಹೋರಾಟ ಮಾಡ್ತದೆ ಸರ್. ನ್ಯಾಯ ದೊರಕೋವರೆಗೂ ಹೋರಾಟ ಮಾಡ್ತಿದ್ದೀವಿ. ಈಗ ಬೆಳಗ್ಗೆ 6 ಗಂಟೆ ಇದ್ದನು ಊರಿನ ಗ್ರಾಮಸ್ಥರೆಲ್ಲ ಬಂದು ಅನ್ನ ನೀರು ಇಲ್ದಲೇ ಇಲ್ಲಿ ಧರಣಿ ಮಾಡ್ತಾ ಇದ್ದಾವೆ. ಇದು ಸಿಗೋವರೆಗೂ ಹೋರಾಟ ಮಾಡೇ ಮಾಡ್ತೇವೆ. ನಾವೇನು ನಮ್ಮ ಸ್ವಂತಕ್ಕೆ ಏನು ಕೇಳ್ತಲ್ಲ ಸರ್. ಗ್ರಾಮಕ್ಕೆ ಅಗತ್ಯ ಐತಿ, ಸರ್ಕಾರದ ಜಮೀನಿದೆ. ಇದನ್ನು ಬಿಟ್ರೆ ಬೇರೆ ಹತ್ರ ಜಾಗ ಯಾವುದಿಲ್ಲ. ಈ ಮೊದಲು ಕೊಟ್ಟಿದ್ರು 4-5 ಕಿಲೋಮೀಟ್ರ್ ಅಡವಿಗೆ ಹೋಗಿ ಹೋಗಿತಿದ್ರು ಜನ. ಜಾಗ ಇಲ್ಲದಕ್ಕೆ ಅಡವಿಗೆ ಹೋಗ್ತಿದ್ರು. ಈಗ ಅಷ್ಟೊಂದು ದೂರ ಹೋಗೋಕ್ಕೆ ಯಾವುದು ಆಧುನಿಕ ಸೌಲಭ್ಯಗಳಿಲ್ಲ. ಏನು ಮಾಡೋಣ ಸರ್? ಹೌದು, ಫಾರೆಸ್ಟ್ ಲ್ಯಾಂಡ್ನಲ್ಲಿ ಅವ್ರು ಫಾರೆಸ್ಟ್ನ ನಮಗೆ ನೀವು ಸ್ಮಶಾನ ಮಾಡಿಕೇಳ್ರಿ, ನಮ್ಮಲ್ಲಿ ಆಗ್ತರ್ತೀರ ಅಂತ ಹೇಳ್ತಾರೆ ಸರ್. ಇಲ್ಲಿದ್ದ 3 ಕಿಲೋಮೀಟ್ರ್ ಆಗ್ತದೆ ಸರ್ ಫಾರೆಸ್ಟ್. ಅದರಲ್ಲೂ ಬಿಡ್ತಲ್ಲ, ನೀವು ಅಲ್ಲೇ ಮಾಡಿಕೇಳ್ರಿ ಅಂತ ಹೇಳ್ತಾರೆ. ಸರ್ಕಾರ ಎಲ್ಲ ಊರಿಗೂ ಎಲ್ಲ ಗ್ರಾಮಗಳಿಗೂ ಆದ್ಯತೆ ಕೊಡೋದು ಸರ್. ನಮಗೆ ಹಂಗೆ ಮಾಡಿಕೊಡ್ಲಿ. ಇಲ್ಲಿವರೆಗೆ ಇಲ್ಲೇ ಅಲ್ಲ ಸರ್ ಅದು ಸ್ಮಶಾನ ಒಟ್ಟ ಅಲ್ಲ. ಕೆರೆಯಲ್ಲಿ ಮಾಡಿದ್ವಿ. ಕೆರೆ ಭದ್ರಾ ಅಚ್ಚುಕಟ್ಟು ನೀರು ಬರೋದ್ರಿಂದ ಈಗ ಅಲ್ಲಿ ನಾವು ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ. ಹೌದು, ಫುಲ್ ನೀರು ತುಂಬಿಬಿಡ್ತೈತಿ. ಹಂಗಾಗಿ ನಮಗೀಗ ಸರ್ಕಾರ ಮಾಡಿ ಕೊಡಲೇಬೇಕು ಸರ್. ಈಗ ಇದು ಏನು 4 ಎಕರೆ 90 ಸೆಂಟ್ಸ್ ಏನು ಸರ್ಕಾರಿ ಜಮೀನಿದೆ. ನಮ್ಮೂರಿಗೆ ಸ್ಮಶಾನ ಇಲ್ಲ. ಹಾಗಾಗಿ ನಾವು ಈ ಸ್ಮಶಾನವನ್ನು, ಈ ಜಾಗವನ್ನು ನಮಗೆ ಬಿಡಿಸಿ ಕೊಡಿ ಅಂತೇಳಿ ಸರ್ಕಾರಕ್ಕೆ ಸಾಕಷ್ಟು ಬಾರಿ ನಾವು ಮನವಿ ಮಾಡಿದ್ದೀವಿ. ಯಾವುದೇ ರೀತಿ ಸರ್ಕಾರದಿಂದ ರೆಸ್ಪಾನ್ಸ್ ಬಂದಿಲ್ಲ. ಹೀಗಾಗಿ ನಮ್ಮೂರಲ್ಲಿ ಸ್ಮಶಾನ ಇಲ್ಲ. ಸಾವಿರಾರು ಜನಸಂಖ್ಯೆಯನ್ನು ಹೊಂದಿರುವಂಥ ಈ ಗ್ರಾಮದಲ್ಲಿ ಒಂದು ಸ್ಮಶಾನ ಇಲ್ಲ ಅಂತ ಹೇಳಿದರೆ ಯಾರೂ ನಂಬೋದಿಲ್ಲ.
ಈಗ ಯಾಕಂದರೆ ಕೆರೆಯಲ್ಲಿ ನಮ್ಮ ಇಷ್ಟು ದಿನ ಹಿಂದಿನ ಕಾಲದಿಂದಲೂ ಕೆರೆಯಲ್ಲಿ ನಾವು ಏನು ಸ್ಮಾರಕ ಮಾಡ್ಕೊಂಡು ಇದ್ವಿ. ಈಗ ಕೆರೆಗೆ ಭದ್ರಾ ನೀರು ಬಂದಿರೋದ್ರಿಂದ ಯಾವುದೇ ಹೋಗೋಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಈ ಜಾಗವನ್ನು ನಮಗೆ ಬಿಡಿಸ್ಕೊಡಿ ಅಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀವಿ. ಹಾಗೂ ಪಕ್ಕದಲ್ಲಿರುವಂಥ ಕಲಿಯೂರಪ್ಪ ಎಂಬುವರು ಈ ಒಂದು ಜಮೀನನ್ನು ಒತ್ತುವರಿ ಬರ್ತಾ ಇದ್ದಾರೆ. ಅವರಿಗೆ ಕೂಡ ನಾವು ಹೇಳಿದ್ವಿ, ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ವಿ, ಇದು ನಾವು ಸ್ಮಶಾನಕ್ಕೆ ಬಿಡ್ಸ್ಕೊಂಡಿದ್ದೀವಿ, ಬರಬೇಡಿ ಈ ಕಡೆ ಅಂತಂದು ಹೇಳಿದರೆ ಒತ್ತುವರಿ ಮಾಡೋಕೆ ಬಂದಿದ್ರು ಸರ್. ನಾವು ಬಂದು ತಡೆ ಹಿಡಿದಕ್ಕೆ ಅವರು ನಾವು ತಹಸೀಲ್ದಾರೇ ನಮಗೆ ಅನುಮತಿ ನೀಡಿದ್ದಾರೆ ಅಂತಂದು ಹೇಳ್ತಿದ್ದಾರೆ ಅವರು. ಕಲಿಯೂರಪ್ಪ ಸರ್ ಪಕ್ಕದ ಜಮೀನವರು ಕಲಿಯೂರಪ್ಪ ಎಂಬುವರು. ನಾವು ತಹಸೀಲ್ದಾರ್ ಹತ್ರ ಮಾತಾಡಿದ್ದೀವಿ, ಪಕ್ಕದಲ್ಲಿರುವಂಥ ಜಾಗ ನಿಮ್ಮದೇ ಪಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತಂದು ಹೇಳ್ತಾ ಇದ್ದಾರೆ. ಇವಾಗ ನಾವು ಈ ಒಂದು ಹೋರಾಟವನ್ನು ನಮಗೆ ಈ ನ್ಯಾಯ ಸಿಗೋವರೆಗೂ ನಾವು ಬಿಡೋದಿಲ್ಲ ಅಂತಂದು ಹೇಳ್ತಿದ್ದೀವಿ. ಗ್ರಾಮಸ್ಥರ ಆಕ್ರೋಶದ ಬೆನ್ನಲ್ಲೇ ಕಂದಾಯ ಅಧಿಕಾರಿಗಳು ಪೊಲೀಸ್ ಭದ್ರತೆಯೊಂದಿಗೆ ಜೆಸಿಬಿ ಹಿಡಿದು ಒತ್ತುವರಿ ತೆರವು ಕಾರ್ಯಾಚರಣೆಗೆ ಧಾವಿಸಿದ್ದರು. ಆದರೆ ಕಾರ್ಯಾಚರಣೆ ಆರಂಭವಾಗುತ್ತಿದ್ದಂತೆ ಒತ್ತುವರಿ ಮಾಡಿಕೊಂಡಿದ್ದ ಜಲಜಾಕ್ಷಮ್ಮ ಎಂಬ ಮಹಿಳೆ ಜೆಸಿಬಿಗೆ ಅಡ್ಡಲಾಗಿ ಕೂತು ಕೆಲಕಾಲ ತೀವ್ರ ಗೊಂದಲ ಸೃಷ್ಟಿಸಿದ್ರು. ಅಧಿಕಾರಿಗಳು ಪೊಲೀಸರು ಎಷ್ಟೇ ಬುದ್ಧಿವಾದ ಹೇಳಿದ್ರೂ ಕೇಳದಿದ್ದಾಗ ಚೌಡಾಪುರ ಗ್ರಾಮದ ಮಹಿಳೆಯರೇ ರೊಚ್ಚಿಗೆದ್ದು ಜಲಜಾಕ್ಷಮಳನ್ನ ಜೆಸಿಬಿ ಮುಂದಿನಿಂದ ಬಲವಂತವಾಗಿ ಎಳೆದು ಹೊತ್ತೊಯ್ದರು. ಕೊನೆಗೆ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಕಂದಾಯ ಅಧಿಕಾರಿಗಳು ಸ್ಮಶಾನದ ಜಾಗವನ್ನ ಯಶಸ್ವಿಯಾಗಿ ಗುರುತು ಮಾಡಿ ಒತ್ತುವರಿಯಿಂದ ಮುಕ್ತಗೊಳಿಸಿದ್ದಾರೆ. ಸರ್, ಇದು ಅರ್ಪಳ್ಳಿ ತಾಲೂಕು ಚೌಡಾಪುರ ಗ್ರಾಮ. ಸರ್, ಇದು ಏನಾಗಿದೆ ಅಂದರೆ, ಇದು ನಮ್ಮೂರಿಗೆ ವೃದ್ಧಾಶ್ರಮ ಇದಿಲ್ಲ ಸರ್, ಸ್ಮಶಾನ ಜಾಗ ಇಲ್ಲ ಸರ್. ಸ್ಮಶಾನ ಜಾಗ ಇಲ್ಲದಕ್ಕೋಸ್ಕರ ಇದು ಉಗ್ರ ಹೋರಾಟವನ್ನು ನಡೆಸ್ತಾ ಇದ್ದಾವೆ. ಇದು ಉಗ್ರ ಹೋರಾಟ ಅಂದರೆ ಇದು ಸರ್ಕಾರಿ ಜಮೀನು ಸರ್. ಸರ್ಕಾರಿ ಜಮೀನನ್ನು ಪಕ್ಕದಲ್ಲಿ ಇರ್ತಕ್ಕಂಥ ಕಲಿಯೂರಪ್ಪನವರು ಮತ್ತು ಅವ್ರ ಮನೆಯವರು ಆಗಿರೋ ಹೆಣ್ಮಕ್ಳು ಅದನ್ನು ನಮ್ಮದೇ ಜಾಗ ಇದೆ ಅಂತೇಳಿ ಒತ್ತುವರಿ ಮಾಡ್ತಾರೆ ಸರ್. ನಾವು ಮೊದಲಿಗೆ ಆಲ್ರೆಡಿ ತರಬಿದ್ವಿ ಸರ್. ತರಬಿದ ಮೇಲೆ ತದನಂತರ ಅವ್ರು ಏನು ಮಾಡಿದ್ರು, ಇಲ್ಲ ನಮಗೆ ತಹಸೀಲ್ದಾರ್ ಹೇಳಿದ್ದಾರೆ, DC ಹೇಳಿದ್ದಾರೆ, ನಮ್ಮ ಜಮೀನು ಪಕ್ಕ ಇರ್ತಕ್ಕಂಥ ಜಮೀನು ನಮಗೆ ಸೇರ್ತೈತಿ ಅಂತ ಹೇಳಿ ಅವರು ಎಲ್ಲ ಹೇಳಿದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಸ್ಪಂದನೆ ಮಾಡೋಕ್ಕೆ ಬಿಡೋದಿಲ್ಲ ಅಂತೇಳಿ ಈ JCP ತಂದ್ರೆ ಸರ್. JCP ತಂದುಬಿಟ್ಟು ತನ್ನೆಲ್ಲ ಇದು ಮಾಡಿ ನಮ್ಮೂರಲ್ಲಿರ್ತಕ್ಕಂಥ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 1,000 ಚಿಲ್ಲರೆ ಜನ ಆಗುತ್ತೆ ಸರ್. ಅನೇಕ ಎಲ್ಲ ಭೂಮಿ ಇರತಕ್ಕಂಥ ಭಾಳ ಕಮ್ಮಿ ಐತೆ ಸರ್. ಭೂಮಿ ಇರತಕ್ಕಂಥ ಕಮ್ಮಿ ಐತಿ. ಅವರಿಗೆ ಸ್ಮಶಾನಕ್ಕೋಸ್ಕರ ಭೂಮಿ ಇಲ್ದಕ್ಕಂಥ ಜನ ಎಲ್ಲಿ ಉಳು ಮಾಡ್ಬೇಕಾಗುತ್ತೆ ಸರ್. ಉಳಿ ಮಾಡೋಕ್ಕಂದ್ರೆ ಕೆರೆ ಐತೆ ಸರ್ ಮೊದಲಿಗೆ. ಈಗ ಕೆರೆ ಮೊದಲಿಗಿದ್ದಾಗ ಅದಕ್ಕೆ ಈಗ ಭದ್ರಾ ನೀರು ಹೊಳೆ ನೀರು ಬಿಡ್ತದೆ ಸರ್. ಕೆರೆ ತುಂಬಿದಾಗ ನಾವು ಸ್ಮಶಾನ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿಂದ 2 ಕಿಲೋಮೀಟರ್ ದೂರ ಹೋದು ತದನಂತರ ಅಡವಿ ಇದೆ ಸರ್. ಅವ್ರು ಫಾರೆಸ್ಟ್ ಲ್ಯಾಂಡ್ನವರು ಅಧಿಕಾರಿಗಳು ಯಾರು ಬಿಡ್ತಾಯಿಲ್ಲ ಸರ್. ಇಲ್ಲ ನಿಮ್ಮ ಇದೆಲ್ಲಿದೆ ಅಲ್ಲಿ ನೋಡ್ಕೊಂಡು ರುದ್ರಭೂಮಿ ಮಾಡ್ಕೊಳ್ಳಿ, ನೀವು ಮಾಡ್ಕೊಂಡು ನಿಮ್ಮ ಇದು ಮಾಡ್ಕೊಳ್ಳಿ, ಇಲ್ಲಿ ತರಬಾರ್ದು, ತಪ್ಪಾಗುತ್ತೆ ಅಂತ ಹೇಳಿ ಮಾಹಿತಿ ನೀಡ್ತಾರೆ ಸರ್. ನಾವು ಇದನ್ನು ಸರಿಪಡಿಸ್ಬೇಕಂದ್ರೆ ಇದನ್ನು ಯಾವುದೇ ಅಧಿಕಾರಿಗಳಾಗಲಿ ಇದನ್ನು ನಮಗೆ ರುದ್ರಭೂಮಿ ಮಾಡಿಕೊಡೋಕೆ ಸರ್. ತಹಸೀಲ್ದಾರ್ ಆಗಲಿ ಮತ್ತು ಲತಾ ಮೇಡಮ್ MLA ಆಗಲಿ ಇವರೆಲ್ಲ ರೈತಲ್ಲ ಸರ್. ನಾವು ಬೇಗ ಕೇಳೋದನ್ನು ನಮಗೆ ರುದ್ರಭೂಮಿ ಇಲ್ಲ ಸರ್. ನಮಗೆ ಆದಷ್ಟು ಬೇಗ ಅದನ್ನು ನಮ್ಮ ಊರಿಗೆ ರುದ್ರಭೂಮಿ ಮಾಡಿಕೊಡೋಕಂತ ತಮ್ಮಲ್ಲಿ ಬೆಳೆ ಕೇಳಿಸ 4 ಎಕರೆ 98 4 ಜಾಗ ಇದೆ ಸರ್. ಇದನ್ನು ಆಲ್ರೆಡಿ 4 ಎಕರೆ 98 ಪಾಣಿನ ಸರ್ಕಾರಿ ಭೂಮಿ ಅಂತಲೇ ಇದೆ ಸರ್. ಸರ್ಕಾರಿ ಭೂಮಿನ ನಾವು ಬೇಡ ಕೇಳಿದ್ರೆ ಊರಿನೆಲ್ಲ ಸಮಸ್ತ ಗ್ರಾಮಸ್ಥರು ಬೆಳಗ್ಗಿನಿಂದ ಬಂದು ಸ್ಟ್ರೈಕ್ ಮಾಡ್ತಾರೆ ಸರ್. ಅದಕ್ಕೆ ಸ್ಟ್ರೈಕ್ ಮಾಡ್ಕೊಂಡು ಇದನ್ನು ವಿಚಾರ ಮಾಡ್ಕೊಂಡು ಅದನ್ನೆಲ್ಲ ತರಬಿ ಈಗೆಲ್ಲ ಅಧಿಕಾರಿಗಳು ಕರೆಸ್ತಾ ಇದ್ದಾರೆ ಸರ್. ಅಧಿಕಾರಿಗಳು ಮಾಹಿತಿ ನೀಡ್ಬೇಕು ಸರ್. ಅದು ಏನು ಮಾಡ್ತಾರೆ ಆಗಿದೆ ಸರ್. ಆಲ್ರೆಡಿ ಮುಂಚೆವರೆ ಒತ್ತುವರಿ ಆಗಿದೆ ಸರ್. ಅವ್ರದ್ದು 7 ಎಕರೆ ಚಿಲ್ಲರೆ ಸರ್. ಅದನ್ನು ಬಿಟ್ಟೆ 490 ನಮ್ಮದು ಸರ್ ಸರ್ಕಾರಿ ಭೂಮಿ ಇದೆ. ನಾವೇನು ಯಾರ್ದು ಅಕ್ಕಪಕ್ಕ ಜಮೀನು ಕೇಳ್ತಲ್ಲ ಸರ್. ಸರ್ಕಾರಿ ಭೂಮಿ ಇದೆ, ನಮ್ಮ ಹಕ್ಕಿದಾರರಿಗೆ ಕೊಡಿ ಸರ್ ಅಂತ ಕೇಳ್ತಾ ಇದೆ ಸರ್. ಇದು ಅರಸೀಕೆರೆ ಹೋಬಳಿ ಸತ್ತೂರು ಕಂದಾಯ ಗ್ರಾಮ. ಸತ್ತೂರು ಸರ್ವೆ ನಂಬರ್ 103ರಲ್ಲಿ 4 ಎಕರೆ 90 ಸೆಂಟ್ಸ್ ಹಳ್ಳ ಪರಂಪೋಕ್ ಅಂತ ಇತ್ತು. ಇದರಲ್ಲಿ ನಾವು ಚೌಡಾಪುರ ಗ್ರಾಮಸ್ಥರು ಒಂದು ಮನವಿ ಕೊಟ್ಟಿದ್ದರು, ನಮಗೆ ಸ್ಮಶಾನ ಮಾಡಿಕೊಡ್ರಿ ಅಂತ. ಸುಮಾರು ತಿಂಗಳ ಹಿಂದೆ ಕೊಟ್ಟಿದ್ದರು. ಆಲ್ರೆಡಿ ನಾವು ತಾಲೂಕು ಸರ್ವೇರಿಂದ ವರದಿ ಪಡೆದು ಮತ್ತು ನಾವು ರಿಪೋರ್ಟ್ ಮಾಡಿ ತಹಶೀಲ್ದಾರ್ ಸಾರಿಂದ ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿದೆ. ಆದ್ರೂ ಸಹ ಇವರು ಸುಮಾರು ವರ್ಷಗಳಿಂದ ಒತ್ತುವರಿ ಮಾಡ್ಕೊಂಡಿದ್ರು. ಆದರೂ ಕೂಡ ನಾವು ಬಿಡ್ರಿ ಅಂತ ಸುಮಾರು ಸಲ ಹೇಳಿ ಈ ಹಿಂದೆ 1 ತಿಂಗಳ ಕೆಳಗೆ ಕೂಡ ಅವರಿಗೆ ಗಮನಕ್ಕೆ ತಂದು ಇಲ್ಲಿಂದ ನೀವು ಇಷ್ಟು ಮಾಡ್ಕೊಳ್ರಿ ಅಂತೇಳಿ ಎಲ್ಲ ಹೇಳೋಗಿದ್ವಿ. ಆದರೂ ಸಹ ಅವರು ತಮ್ಮದೇ ತಾವು ಇದನ್ನು ಮಾಡ್ಕೊಂಡು ಇಲ್ಲಿ ಬಂದು ಗಲಾಟೆ ಮಾಡೋದು, ನಮಗೆ ಕೆಲಸಕ್ಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು, ಈ ಥರ ಎಲ್ಲ ಮಾಡಿದ್ರು. ಅದಕ್ಕೆ ಈ ದಿನ ನಾವು ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಮಾನ್ಯ ತಹಶೀಲ್ದಾರ್ ಸಾಹೇಬರ ನಿರ್ದೇಶನದಂತೆ ಈ ದಿನ ನಾವು ಒತ್ತುವರಿಯನ್ನು ತೆರವುಗೊಳಿಸ್ತಾ ಇದ್ದೀವಿ. ಇದು ಹಳ್ಳ ಪರಂಪೋಕ ಇತ್ತು. ಇದನ್ನು ನಾವು ಸ್ಮಶಾನಕ್ಕೆ ಮತ್ತು ನಮ್ಮ
ಹ್ಯಾಂಡ್ ಓವರ್ ತೊಗೊಂಡಿದ್ದೀವಿ. ಅಂದರೆ ಕಂದಾಯ ಇಲಾಖೆ ಒತ್ತುವರಿ ಮಾಡಿರೋರು ಜಲಜಕ್ಷಿ ಗಂಡ ಕಲ್ವೀರಪ್ಪ ಅಂತೇಳಿ ಸತ್ತೂರು ಗ್ರಾಮಸ್ಥರವರು. ಬಟ್ ಇದು ಚೌಡಾಪುರ ಹತ್ತಿರ ಬರುತ್ತೆ ಜಮೀನು. ಬಟ್ ಅವ್ರದ್ದು ಪಟ್ಟ ಲ್ಯಾಂಡ್ ಇದೆ. ಅವ್ರದ್ರಲ್ಲಿ ನಾವು ಅವರಿಗೆ ಅವ್ರ ಪಟ್ಟ ಲ್ಯಾಂಡನ್ನು ಮಾಡ್ಕೊಳ್ಳೋಕ್ಕೆ ನಾವು ಯಾವುದೇ ರೀತಿಯಿಂದ ನಾವು ಅವರಿಗೆ ಅನಾನುಕೂಲ ಆಗಲಿ ತೊಂದರೆ ಆಗಲಿ ಮಾಡಲ್ಲ. ಬಟ್ ನಮ್ಮದು ಸಾರ್ವಜನಿಕರ ಒಂದು ಮನವಿ ಇರೋದ್ರಿಂದ ಆ ಮನವಿಗೆ ಒಂದು ಹೋಗೊಟ್ಟು ಮತ್ತು ಅವರಿಗೆ ಸ್ಮಶಾನ ಅವಶ್ಯಕತೆ ಇರೋದ್ರಿಂದ ಸರ್ಕಾರದ ನಿರ್ದೇಶನಗಳು ಇರೋದ್ರಿಂದ ನಾವು ಈ ದಿನ ಒತ್ತುವರಿಯನ್ನು ತೆರವುಗೊಳಿಸಿ ಸಂಪೂರ್ಣ ಒತ್ತುವರಿಯನ್ನು ತೆರವುಗೊಳಿಸಿದ್ವಿ. ಸರ್ವೆ ಆಗಿದೆ ಸರ್. ಈ ತಿಂಗಳ ಹಿಂದೆನೇ ಬಂದು ತಾಲೂಕು ಸರ್ವೇರು ಎಲ್ಲ ಅಳತೆ ಮಾಡಿ ಇಲ್ಲಿ ಬರುತ್ತೆ ಅಂತ ಅವ್ರಿಗೆ ತೋರಿಸಿದ್ರು ಸಹ ಅವರು ಅಲ್ಲಿಗೆ ಬಿಟ್ಟು ಮಾಡಿರಿ ಅಂತ ಹೇಳಿ ಹೋಗಿದ್ವಿ ಸರ್ ಈಗ ಒಂದು ತಿಂಗಳ ಕೆಳಗೆ. ಆದ್ರೂ ಅವರು ಬಿಡಲಿಲ್ಲ. ಆದರೆ ಇವತ್ತು ಈ ದಿನ ನಾವು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಈ ದಿನ ಒತ್ತುವರಿಯನ್ನು ತೆರವುಗೊಳಿಸ್ತಾ ಇದ್ದೀವಿ ಸರ್. ಟೋಟಲ್ 4 ಎಕರೆ 80 ಸೆಂಟ್ಸ್ ಇತ್ತು, 90 ಸೆಂಟ್ಸ್ ಸರ್ ಅದು. ಅದರಲ್ಲಿ ಸಂಪೂರ್ಣವಾಗಿ ಒತ್ತುವರಿ ತೆರವುಗೊಳಿಸ್ತೀವಿ. ಒಟ್ಟಾರೆಯಾಗಿ ಸತ್ತ ಮೇಲೆ ನೆಮ್ಮದಿಯಿಂದ ಇರಬೇಕಾದ ಜಾಗವನ್ನೇ ಒತ್ತುವರಿ ಮಾಡಿಕೊಂಡಿದ್ದವರ ವಿರುದ್ಧ ಗ್ರಾಮಸ್ಥರು ನಡೆಸಿದ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಮಾಧ್ಯಮದ ಸಮ್ಮುಖದಲ್ಲಿ ಬೃಹತ್ ತೆರವು ಕಾರ್ಯಾಚರಣೆ ನಡೆದಿದ್ದರಿಂದ ಅಲ್ಲಿನ ಗ್ರಾಮಸ್ಥರು ವಾಹಿನಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಏನೇ ಆಗಲಿ, ಒಬ್ಬರ ಸ್ವಾರ್ಥಕ್ಕಾಗಿ ಸಾವಿರಾರು ಜನರಿಗೆ ತೊಂದರೆಯಾಗಿದ್ದು ಮಾತ್ರ ಸತ್ಯ. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಅಣ್ಣೇಶಂ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.